ವರ್ಷ ಆಯ್ತು ಭ್ರಷ್ಟಾಚಾರದಲ್ಲಿ ಮುನಿಗಿ ಹೋಗಿನಂಥ ಸರ್ಕಾರ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. 36,000 ಕೋಟಿ ಹಣ ಕಾಂಟ್ರಾಕ್ಟರ್ಗೆ ಕೊಡಬೇಕು, ಆದರೆ ಇನ್ನೂ ಕೊಟ್ಟಿಲ್ಲ. ಆ ಗ್ಯಾರಂಟಿ ಹೆಸರು ಮೇಲೂ ಸರ್ಕಾರ ನಡೀತಾ ಇದೆ, ಅದರ ಗ್ಯಾರಂಟಿನೂ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಂಥ ಉದಾಹರಣೆ ನಾವು ಕಣ್ಣೆದುರುಗಡೆ ಇದೆ. ಭ್ರಷ್ಟಾಚಾರ, ಅಧಿಕಾರಿಗಳು ಆತ್ಮಹತ್ಯೆ, ಗ್ಯಾರಂಟಿದ ಮೋಸ ಇದೆಲ್ಲ ಇದ್ರೂ ಸಿದ್ದರಾಮಯ್ಯ ಅವ್ರಿಗೇನು ಏನು ಫರಕ್ ಬೀಳ್ತಾ ಇಲ್ಲ. ಆಗ ಈಗಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಾವುದೂ ಸರ್ಕಾರ ಎಲ್ಲ ಜಾತಿ ಸಮಾಜ ಎಲ್ಲರಿಗೂ ಜೊತೆಗೆ ತಗೊಂಡ ಎಲ್ಲರಿಗೂ ವಿಶ್ವಾಸ ಕೊಡುವಂಥ, ಎಲ್ಲರದು ಒಳ್ಳೆ ಮಾಡುವಂಥ ಸರ್ಕಾರ ಅಂದ್ರೆ ಅದು ನಿಜವಾಗ ಸರ್ಕಾರ ಯೋಜನೆ ಮಾಡುವಂಥ, ಶಾಸನ ವ್ಯವಸ್ಥೆ ನಡೆಸುವಂಥ ಒಳ್ಳೆ ಸರ್ಕಾರ ಅಂತ ಜನ ಭಾವಿಸ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂಥ, ಒಂದೇ ಜಾತಿಗೆಲ್ಲ ಕೊಡುವಂಥ ಕೆಲಸ ಮಾಡಿ ಉಳ್ಕಿ ಜಾತಿಯವ್ರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದೆ. ಅದಕ್ಕೆ ಅವ್ರ ವಿರೋಧ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತರ ಬೀದಿಗೆ ಇಲ್ದ ಹೋರಾಟ ಮಾಡ್ತಾ ಇದ್ದೀವಿ. ಬರುವಂತ ಸಮಯದಲ್ಲಿ ಜನ ಇವ್ರಿಗೆ ಒದ್ದು ಹೊರಗೆ ಹಾಕ್ತಾರು, ಹುಷಾರು ಇರ್ಬೇಕಂತ ನಾ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಬಜೆಟ್ ಕರ್ನಾಟಕ ನಾಡಿನ ಜನರ ಬಜೆಟ್ ಅಲ್ಲ, ಪಾಕಿಸ್ತಾನ ಬಜೆಟ್ ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಇರಬೇಕಾಗಿತ್ತು, ತಪ್ಪು ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಬೇಕಾದ್ರೆ ಈಗೂ ಶಿಫ್ಟ್ ಆದ್ರೆ ತಪ್ಪಿಲ್ಲ, ಹೋಗ್ಬೋದು. ಕಳೆದ 2 ದಿವಸ ಹಿಂದೂ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಅವರು ಬಜೆಟ್ ಮಂಡನೆ ಮಾಡಿದ್ರು. ಆ ಬಜೆಟ್ನಲ್ಲಿ ನೋಡಿದರೆ ಒಂದು ಪೇಜಿಗೆ ಒಂದು ಮುಸ್ಲಿಂ ಸಮಾಜಕ್ಕೆ ಒಂದು ರಿಸರ್ವೇಷನ್ ಇಟ್ಟಾರೆ. ಹೀಗಾಗಿ ಆರ್ ಅಶೋಕ್ನವ್ರು ಏನಾರ ಸಾಬ್ರ ಬಜೆಟ್ ಅಂತಾರಲ್ಲ, ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿತ್ತು. ಇರಲಿ ಸಾಬ್ರ ಬಜೆಟ್ ಇರಲಿ, ಆದರೆ ಹಿಂದೂಗಳಿಗೆ ಏನು ಮಾಡಿರಪ್ಪ ಏನೂ ಇಲ್ಲ. ವಿಶೇಷವಾಗಿ ಬೆಳಗಾವಿ ಬಗ್ಗೆ ಅಂದ್ರೆ ₹1 ಹಣಗಣೆ ಬೆಳಗಾವಿ ಸಲುವಾಗಿ, ಬೆಳಗಾವಿ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಬಜೆಟ್ ಆಗಿದೆ. ಆ ಬಜೆಟನ್ನು ನಾವು ಖಂಡಿಸ್ತೀವಿ. ವಿಶೇಷವಾಗಿ ರೈತರಿರಲಿ, ಬಡವರಿರಲಿ, SC ST ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜಕ್ಕೆ ಒಂದು ಒಲೆ ಕೊಡೋದಕ್ಕೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದು ಬಜೆಟನ್ನು ಖಂಡಿಸ್ತೀವಿ.